ಆರ್ಥಿಕತೆಗೆ ತುಂಬಾ ದೊಡ್ಡ ಶಕ್ತಿ ಅಂತಂದ್ರೆ ಅದು IT ಇಲಾಖೆ ಅಂತ ಹೇಳ್ಬೋದು. ಯಾಕಂದ್ರೆ IT ಸೆಕ್ಟರ್ ನಿಂದ ವರ್ಷ ನಮಗೆ ಬಿಲಿಯನ್ ಗಟ್ಲೆ ಇನ್ಕಮ್ ಬರುತ್ತೆ. ಅದರಲ್ಲೂ ಕೂಡ ಈ IT ಸರ್ವಿಸಸ್ ಅಂತ ಏನ್ ಹೇಳ್ತೀವಿ ಅಲ್ಲಿಂದನೇ ಏನಿಲ್ಲ ಅಂದ್ರೂ 250 ಬಿಲಿಯನ್ ನಮಗೆ ಯಾವಾಗಲೂ ಕೂಡ ಪ್ರಾಫಿಟ್ ಬರುತ್ತೆ ನಮ್ಮ ಒಂದು ದೇಶಕ್ಕೆ. ಸೊ ಓವರ್ ಆಲ್ ಆಗಿ ನೋಡಿದ್ರೆ 500 ಬಿಲಿಯನ್ ವರೆಗೂ ಲಾಸ್ಟ್ ಇಯರ್ ನಾವು ನೋಡಿದ್ರೆ ಹಣಕಾಸು ಇಲಾಖೆ ನಮ್ಗೆ ಎಷ್ಟು ಅದರಿಂದ ಪ್ರಾಫಿಟ್ ಬಂದಿತ್ತು ಅನ್ನೋದನ್ನ ನೋಡೋದಾದ್ರೆ ಇನ್ಕಮ್ ಪ್ರಕಾರ 500 ಬಿಲಿಯನ್ ಇನ್ಕಮ್ ಬಂದಿತ್ತು. ಬಟ್ ಈ ವರ್ಷ ಕುಸಿಯುತ್ತೆ ಈ ಒಂದು ಸಂಖ್ಯೆ ಅಂತ ಹೇಳಲಾಗ್ತಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲಾ ಬೆಳವಣಿಗೆಗಳಿಂದ ಜೊತೆಗೆ ಬೆಳೀತಾ ಇರುವಂತಹ ಒಂದು ಟೆಕ್ನಾಲಜಿಯನ್ನ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಏನು IT ಸೆಕ್ಟರ್ ಒಂದ್ ರೀತಿಯಾಗಿ ವೀಕ್ ಆಗ್ತಾ ಹೋಗ್ತಾ ಇದೆ. ಅದರಲ್ಲೂ ಕೂಡ IT ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಒಂದು ಎಂಪ್ಲಾಯೀಸ್ ಏನಿದ್ದಾರೆ ಅವರ ಜಾಬಿಗೆ ಯಾವುದೇ ರೀತಿಯಾದಂತಹ ಸೇಫ್ಟಿ ಇಲ್ಲ. ಹಾಗಾದ್ರೆ ಎಲ್ಲರ ಜಾಬು ಕೂಡ ಡೋಲಾಯಮಾನ ಸ್ಥಿತಿಯಲ್ಲಿದೆ ಅನ್ನುವಂತಹ ಒಂದು ಅಂಶವನ್ನ ಈಗ ನಾವು ಗಮನಿಸಬೇಕಾಗುತ್ತೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಥವಾ ತಾಜಾ ಉದಾಹರಣೆ ರೀಸೆಂಟ್ ಆಗಿ ನಡೆದಿರುವಂತಹ ಒಂದು ಡೆವಲಪ್ಮೆಂಟ್ ನ ನಾವು ಹೇಳೋದಾದ್ರೆ TCS ಅಂದ್ರೆ ಭಾರತದ ಜಾಗತಿಕ ಮಟ್ಟದಲ್ಲಿ ಭಾರತದ ಒಂದು ದೈತ್ಯ IT ಕಂಪನಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈಗ 12,126 ಜನರ ಕೆಲಸವನ್ನ ಕಿತ್ಕೊಳ್ತಾ ಇದೆ. ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಸೊ ಇದಕ್ಕೆ IT ಉದ್ಯಮ ಅಂದ್ರೆ IT ಉದ್ಯೋಗಿಗಳು ಈಗ ನಡಗಿ ಹೋಗಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಅಥವಾ ಭಾರತದಲ್ಲಿ. ಹಾಗಾದ್ರೆ IT ಕ್ಷೇತ್ರಕ್ಕೆ ಏನಾಗ್ತಾ ಇದೆ? IT ಉದ್ಯೋಗಿಗಳ ಕೆಲಸವನ್ನ ಕಿತ್ಕೊಳ್ತಾ ಇದ್ದಾರೆ. ಈಗ ಸ್ಟಾರ್ಟಿಂಗ್ 2025 ಅಲ್ಲಿ ನಾವು ನೋಡೋದಾದ್ರೆ 1 ಲಕ್ಷಕ್ಕೂ ಅಧಿಕ ಜನರ ಕೆಲಸ ಹೋಗಿದೆ. ಮೆಟಾ ಕಂಪನಿ ಇರ್ಬೋದು, ಇಂಟೆಲ್ ಇರ್ಬೋದು, ಅಥವಾ ಮೈಕ್ರೋಸಾಫ್ಟ್ ಇರ್ಬೋದು, ಪ್ಯಾನಾಸೋನಿಕ್ ಇರ್ಬೋದು, ಇವರು ಕೂಡ ಏನು ಸಾವಿರಾರು ಗಟ್ಟಲೆ 10,000ಕ್ಕಿಂತ 20,000ಕ್ಕಿಂತ ಜಾಸ್ತಿ ಜನರ ಕೆಲಸವನ್ನ ತೆಗೆಯೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ. ಒಂದಷ್ಟು ಜನ ಆಲ್ರೆಡಿ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಹೀಗೆ ಲಕ್ಷಾಂತರ ಜನರ ಕೆಲಸ ಹೋಗ್ತಾ ಇದೆ. ಈಗ TCS ನ ಸರದಿ ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಈಗ 12,126 ಜನರನ್ನ ಏಕದಮ್ ಆಗಿ ನೌಕರಿಯಿಂದ ಏನು ತೆಗೆದು ಹಾಕಿದೆ, ಕೆಲಸದಿಂದ ತೆಗೆದು ಹಾಕಿರುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದನ್ನ IT ಇಲಾಖೆ ಅಥವಾ IT ಯೂನಿಯನ್ ಏನು ಕರಿತೀವಿ ಅವರು ಇದನ್ನ ತೀವ್ರವಾಗಿ ವಿರೋಧ ಮಾಡ್ತಿದ್ದಾರೆ. ಜೊತೆಗೆ ಏನು ಕಂಪನಿಯ ಈ ಒಂದು ನಿರ್ಧಾರಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಸದ್ಯಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಯಾವಾಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಜನಕ್ಕೆ ಗೊತ್ತಾಗ್ತಾ ಹೋಗ್ತೋ ಆ ಒಂದು ಸಂದರ್ಭದಲ್ಲೇ ಇದರಿಂದ ಸಾಕಷ್ಟು ಜನರ ಕೆಲಸ ಹೋಗುತ್ತೆ ಅಂತ ಯೋಚನೆಯನ್ನು ಮಾಡಲಾಗಿತ್ತು. ಹಾಗೆ ಅನಾಲಿಸಿಸ್ ಕೂಡ ಬಂದಿತ್ತು, ಎಕ್ಸ್ಪರ್ಟ್ಸ್ ಕೂಡ ಇದ್ರ ಬಗ್ಗೆ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಈ AI ಈಗ ಜನರ ಒಂದು ನೌಕರಿಗೆ ಅಥವಾ ಕತ್ರಿ ಹಾಕ್ತಾ ಇದೆ, ಜನರ ಒಂದು ಉದ್ಯೋಗಕ್ಕೆ, ನಮ್ಮ ಒಂದು ಆರ್ಥಿಕವಾಗಿ ನಮ್ಮನ್ನ ಕುಗ್ಸ್ತಾ ಇದೆ ಈ AI. ಅಂದ್ರೆ ಯಾಕಂದ್ರೆ 10 ಜನ ಮಾಡೋ ಕೆಲಸನ ಒಂದೇ AI ಮಾಡುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಸೊ ಇದ್ರೆ ಒಂದು ಕಾರಣದಿಂದಾಗಿ IT ಕಂಪನಿಗಳು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂತಹ ಒಂದು ಆರೋಪ ಬರ್ತಾ ಇದೆ. ಆದ್ರೆ ಏನು TCS ನ CEO ಕೃತಿ ವಾಸನ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. AI ಈ ಒಂದು ನಿರ್ಧಾರಕ್ಕೆ ಕಾರಣ ಅಲ್ಲ, ಬದಲಾಗಿ AI ಸ್ಕಿಲ್ಸ್ ನ ಯಾರು ಅಳವಡಿಸ್ಕೊಂಡಿಲ್ವೋ ಅವರನ್ನ ನಾವು ಕೆಲಸದಿಂದ ತೆಗೆದು ಹಾಕೊಳ್ತಿದ್ದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಪ್ರಾಜೆಕ್ಟ್ಸ್ ಗಳಿಗೆ ಎಷ್ಟೋ ಜನನ್ನ ನಿಯೋಜನೆ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಸಾವಿರಾರು ಗಟ್ಟಲೆ ಜನನ್ನ ಒಂದು ಪ್ರಾಜೆಕ್ಟ್ಗೆ ನಿಯೋಜನೆ ಮಾಡಲಾಗಿದೆ. ಅವರು 3 ರಿಂದ 4 ತಿಂಗಳವರೆಗೂ ಬೆಂಚ್ ನಲ್ಲೇ ಕಾಲ ಕಳೀತಿದ್ದಾರೆ, ಡೆಸ್ಕ್ ನಲ್ಲೇ ಕಾಲ ಕಳೀತಿದ್ದಾರೆ. ಈ ಒಂದು ಕಾರಣದಿಂದಾಗಿ ಅವರನ್ನ ನಮ್ಮ ಒಂದು ಅವರಿಂದ ಯಾವುದೇ ರೀತಿಯಾದಂತಹ ಒಂದು ಎಫರ್ಟ್ಸ್ ನಮಗೆ ಬರ್ತಾ ಇಲ್ಲ. ಸೊ ಇದರಿಂದ ನಮಗೆ ನಷ್ಟ ಆಗ್ತಾ ಇದೆ ಅನ್ನೋ ಒಂದು ಕಾರಣ. ಜೊತೆಗೆ ಅವರಲ್ಲಿ ಅಂದ್ರೆ ಈಗಿನ ಪ್ರೆಸೆಂಟ್ ಪ್ರೊಡಕ್ಷನ್ಗೆ ಏನು ಬೇಕಾಗುತ್ತೆ, ಪ್ರೊಡಕ್ಷನ್ ಒಂದು ನಿಯಮಕ್ಕೆ ಅನುಸಾರವಾಗಿ ಅವರಲ್ಲಿ ಕೌಶಲ್ಯಾಭಿವೃದ್ಧಿ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಸೀನಿಯರ್ ಏನು ವರ್ಕರ್ಸ್ ಇರ್ತಾರೆ, ಸೀನಿಯರ್ ಮತ್ತೆ ಮಿಡ್ ಏಜ್ ವರ್ಕರ್ಸ್ ಇರ್ತಾರೆ, ಅವರನ್ನೇ ಈಗ ಲೇ ಆಫ್ ಮಾಡಿರುವಂತಹದ್ದು ಕೆಲಸದಿಂದ. ಸೊ ಇದ್ರ ಬಗ್ಗೆ ಕೃತಿ ವಾಸನ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. AI ಇದಕ್ಕೆ ಕಾರಣ ಅಲ್ಲ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಯೋಚನೆ ಮಾಡಿದಾಗ ಅಫ್ಕೋರ್ಸ್ AI ಇದಕ್ಕೆ ಈ ಒಂದು ಬೆಳವಣಿಗೆಯಲ್ಲಿ ಮೇಜರ್ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ಬಿಕಾಸ್ AI ಟೆಕ್ನಾಲಜಿ ಯಾವ ರೀತಿ ಇದೆ ಅಂತಂದ್ರೆ ಮುಂದಿನ ಜನರೇಷನ್ ಗಳಲ್ಲಿ ಯಾರು ಈ AI ಟೆಕ್ನಾಲಜಿಯನ್ನ ಅಳವಡಿಸ್ಕೊಳ್ಳೋದಿಲ್ವೋ ಅಥವಾ ಅಪ್ಸ್ಕಿಲ್ಲಿಂಗ್ ಅಂತ ಏನ್ ಕರಿತೀವಿ, AI ಟೆಕ್ನಾಲಜಿಯಲ್ಲಿ ತಮ್ಮನ್ನ ತಾವು ಅಳವಡಿಸ್ಕೊಳ್ಬೇಕು, ಆ ಒಂದು ಸ್ಕಿಲ್ಸ್ ನ ಕಲಿಬೇಕು. ಇಲ್ಲ ಅಂತಂದ್ರೆ IT ಸೆಕ್ಟರ್ ನಲ್ಲಿ ಅವರ ಉದ್ಯೋಗಕ್ಕೆ ಕತ್ತರಿ ಬೀಳೋದು ಗ್ಯಾರಂಟಿ. ಯಾಕಂದ್ರೆ ಮುಂದಿನ ಒಂದು ಜನರೇಷನ್ ನಲ್ಲಿ ಮುಂದಿನ ಒಂದು ಪ್ರೊಡಕ್ಷನ್ ನಿಯಮಗಳ ಅನುಸಾರ ಕಂಪನಿಗಳಿಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೋ ಆ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಕೂಡ ಅಥವಾ IT ಸೆಕ್ಟರ್ ಅಲ್ಲಿ ಇರುವಂತಹ ಉದ್ಯೋಗಗಳು ಪ್ರೆಸೆಂಟ್ ಏನಿದ್ದಾರೆ ಅವರು ಕೂಡ AI ಟೆಕ್ನಾಲಜಿಯನ್ನ ಸ್ಕಿಲ್ ನ ಅವರು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರ ಒಂದು ಕೆಲಸಕ್ಕೆ ಕತ್ತರಿ ಬೀಳೋದು ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.